ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಸುಮಾರು 1500 ಜನಸಂಖ್ಯೆ ಇರುವಂತ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ 3 ತಿಂಗಳಲ್ಲಿ ಹಬ್ಬಬ್ಬ ಅಂದ್ರೆ ಎಷ್ಟು ಜನ ಹುಟ್ಟಬಹುದು, ಎಷ್ಟು ಮಕ್ಕಳ ಜನನ ಆಗಬಹುದು. 3 ತಿಂಗಳಲ್ಲಿ ಹಬ್ಬಬ್ಬ ಅಂದ್ರೆ 10 ರಿಂದ 50 ಮಕ್ಕಳು ಜನಿಸಬಹುದು. ಆದ್ರೆ ಇಲ್ಲೊಂದು ಘಟನೆ ನಡೆದಿದೆ. ಮಹಾರಾಷ್ಟ್ರದ ಅರ್ನಿ ತಾಲೂಕಿನ ಶೇಂದುರಸಾನಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಇದರಲ್ಲಿ 1500 ಜನ ಇರಬಹುದು ಮ್ಯಾಕ್ಸಿಮಮ್. ಅಂದ್ರೆ ಈ ಗ್ರಾಮದಲ್ಲಿ 3 ತಿಂಗಳಲ್ಲಿ 27,000 ಮಕ್ಕಳು ಜನಿಸಿದ್ದಾರೆ ಅನ್ನುವಂಥ ಲೆಕ್ಕ ಪತ್ತೆ ಆಗಿದೆ. ಈ ಲೆಕ್ಕ ಸಿಕ್ಕ ಕೂಡಲೇ ಇಡೀ ಸರ್ಕಾರ ತಲೆಕೆಡಿಸ್ಕೊಂಡಿದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳು ಸಿಕ್ಕಾಪಟ್ಟೆ ತಲೆಕೆಡಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಹೀಗ್ಯಾಕಾಯ್ತು, ಅಲ್ಲಿ ಆಗಿದ್ದೇನು, ಅಲ್ಲಿಯ ಅಸಲಿಯತ್ ಏನು ಅಂತ ನಾವು ನೋಡೋಕೆ ಹೋದ್ರೆ, ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಒಂದು ಅಭಿಯಾನ ಶುರು ಮಾಡಿರುತ್ತೆ. ಅದೇನಂದ್ರೆ ಜನನ ಮತ್ತು ಮರಣ ನೋಂದಣಿಯಲ್ಲಿ ವಿಳಂಬ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಬೇಕು. ಎಷ್ಟು ಜನನ ಆಗಿದೆ, ಎಷ್ಟು ಜನರ ಮರಣ ಆಗಿದೆ, ಇದೆಲ್ಲವನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ಒಂದು ಅಭಿಯಾನವನ್ನ ಮಹಾರಾಷ್ಟ್ರ ಸರ್ಕಾರ ಶುರು ಮಾಡುತ್ತೆ. ಈ ಅಭಿಯಾನದ ವೇಳೆ ಈ ಶೇಂದುರಸಾನಿ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಗ್ರಾಮದಲ್ಲಿ ಒಂದು ಅಚ್ಚರಿ ಅನ್ನಿಸುವಂಥ ಘಟನೆ ನಡೆದಿರೋದು. ಅಲ್ಲಿಯ CRS ಅನ್ನುವಂಥ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರುತ್ತೆ. ಅಲ್ಲಿಯ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಲೆಕ್ಕದ ಪ್ರಕಾರ 3 ತಿಂಗಳಲ್ಲಿ 27,000 ಮಕ್ಕಳು ಜನಿಸಿದ್ದಾರೆ ಅನ್ನುವಂಥ ಲೆಕ್ಕ ಈಗ ಪತ್ತೆ ಆಗಿದೆ. 27,397 ಸುಮಾರು ಮಕ್ಕಳು ಇಲ್ಲಿ ಜನಿಸಿದ್ದಾರೆ. ಸೆಪ್ಟೆಂಬರ್ ರಿಂದ ನವೆಂಬರ್ ಅವಧಿಯಲ್ಲಿ ಈ ಶೇಂದುರಸಾನಿ ಅನ್ನುವಂಥ ಗ್ರಾಮದಲ್ಲಿ CRS ರಿಜಿಸ್ಟ್ರೇಷನ್ ವೆಬ್ಸೈಟ್ನಲ್ಲಿ ಈ ಘಟನೆಯನ್ನ ಬೆಳಕಿಗೆ ತಂದಿರುವಂಥದ್ದು. ಹೀಗೆ ಯಾಕಾಯ್ತು ಅಂತ ಅನುಮಾನ ಬಂದು ತನಿಖೆಯನ್ನ ಶುರು ಮಾಡಿರುತ್ತೆ ಅಲ್ಲಿನ ಜಿಲ್ಲಾಧಿಕಾರಿಗಳ ತಂಡ. ಈ ಲೆಕ್ಕಾಚಾರದ ಬಗ್ಗೆ ಭಾರಿ ಅನುಮಾನವನ್ನ ವ್ಯಕ್ತಪಡಿಸಿ ಈ ತನಿಖೆಯನ್ನ ಶುರು ಮಾಡಿದ್ಮೇಲೆ ಬೆಳಕಿಗೆ ಬರೋದು ಏನಂದ್ರೆ, ಅದು CRS ಸಿಸ್ಟಮ್ ಏನಿರುತ್ತೆ ಅದು ಹ್ಯಾಕ್ ಆಗಿದೆ. ಹ್ಯಾಕರ್ಸ್ ಇಡೀ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ 27,000ದಷ್ಟು ನಕಲಿ ಜನನದ ಲೆಕ್ಕವನ್ನ ಅಲ್ಲಿ ತುಂಬಿಸಿದ್ದಾರೆ ಅನ್ನುವಂಥ ಸಂಗತಿ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು, ಈ ಹ್ಯಾಕರ್ಸ್ ಈ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು, ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಕ್ ಮಾಡೋದು ನೋಡಿದ್ವಿ, ಬ್ಯಾಂಕ್ ಅಕೌಂಟ್ಸ್ ಹ್ಯಾಕ್ ಮಾಡೋದನ್ನ ಕೇಳಿದೀವಿ, ವಾಟ್ಸ್ಆ್ಯಪ್ ಕೂಡ ಹ್ಯಾಕ್ ಆಗುತ್ತೆ, ಫೋನ್ ಹ್ಯಾಕ್ ಆಗುತ್ತೆ, ಇದನ್ನೆಲ್ಲ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ವೆಬ್ಸೈಟ್ಗಳನ್ನು ಕೂಡ ಹ್ಯಾಕ್ ಮಾಡೋದನ್ನ ಸಾಮಾನ್ಯವಾಗಿ ನೋಡಿರ್ತೀವಿ. ಆದ್ರೆ ಸರ್ಕಾರ ಒಂದು ಶುರು ಮಾಡಿರುವಂಥ ಅಭಿಯಾನ ಏನ್ ಶುರು ಮಾಡಿರುತ್ತೆ ಅದರ ಸಿಸ್ಟಮ್ ಅನ್ನೇ ಹ್ಯಾಕ್ ಮಾಡಿರೋದು ಬಹಳ ರೇರ್ ಕೇಸ್ ಅಂತ ನಾವು ಹೇಳ್ಬೋದು. ಈ ಸಿಸ್ಟಮ್ ಹ್ಯಾಕ್ ಮಾಡೋದ್ರ ಮೂಲಕ ಅಥವಾ ಈ ವೆಬ್ಸೈಟ್ ಹ್ಯಾಕ್ ಮಾಡೋದ್ರ ಮೂಲಕ ಈ ಹ್ಯಾಕರ್ಸ್ಗೆ ಏನು ಯೂಸ್ ಅಂತ ಕೇಳೋದಾದ್ರೆ, ಈಗ ಎಲ್ಲ ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋಕೆ ಜನನ ಪ್ರಮಾಣ ಪತ್ರ ತುಂಬಾ ಮುಖ್ಯ. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಈ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋ ಎಲ್ಲ ಹ್ಯಾಕರ್ಸ್ಗೂ ಕೂಡ ಇದು ಬಹಳ ಮುಖ್ಯ. ಹೀಗಾಗಿನೇ ಅವರು ಈ ಥರದ ಒಂದು 27,000 ಸುಮಾರು ಮಕ್ಕಳ ನಕಲಿ ಪ್ರಮಾಣ ಪತ್ರ, ನಕಲಿ ಜನನ ಪ್ರಮಾಣ ಪತ್ರವನ್ನ ಹ್ಯಾಕ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಈ ಮೂಲಕ ಒಂದು ದೊಡ್ಡ ದಂಧೆಯನ್ನೇ ಶುರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಈ ನಕಲಿ ಜನನ ಪ್ರಮಾಣ ಪತ್ರ ಏನ್ ಶುರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹೆಚ್ಚು ಹೆಸರು ಪತ್ತೆ ಆಗಿರೋದು ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದವರ ಹೆಸರುಗಳೇ ಪತ್ತೆ ಆಗಿದೆ. ಹೀಗಾಗಿನೇ ಅಲ್ಲಿನ ಸರ್ಕಾರ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ, ಈಗ ಒಂದು ಹೊಸ ತನಿಖಾ ತಂಡವನ್ನ ರಚಿಸಿ ಇದ್ರ ಬಗ್ಗೆ ವಿಸ್ತೃತವಾಗಿ ತನಿಖೆ ಆಗಬೇಕು ಅಂತ ಜಾರಿ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.